ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ ಬೇಕೇ ಬೇಕು, ನ್ಯಾಯ ಬೇಕು, ಹೈಕೋರ್ಟ್ ಪೀಠ ಬೇಕೇ ಬೇಕು, ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ ಬೇಕೇ ಬೇಕು. ಆಂಗ್ಲಿಯನ್ನು ಹಾಡಿದ್ದರಿಂದ ಹೋರಾಟಕ್ಕೆ ಜಯ ಸಿಕ್ಕುವುದರ ಬಗ್ಗೆ ಯಾವ ಅನುಮಾನವೂ ಬೇಡ. ನಾವು ಈ ಹೋರಾಟ ಶಿವಮೊಗ್ಗಕ್ಕೆ ಬೇಕು, ಶಿವಮೊಗ್ಗಕ್ಕೆ ಬೇಕು, ಶಿವಮೊಗ್ಗಕ್ಕೆ ಬೇಕು, ಹೈಕೋರ್ಟ್ ಪೀಠ ಭಾರತ್ ಮಾತಾ ಕೀ ಬೇಕು ಹೈಕೋರ್ಟ್ ಪೀಠ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ಮತ್ತು ಬಸಪ್ಪಗೌಡರು ಮತ್ತು ಅಶೋಕ್ ಭಟ್ರವರು ಮುಂದೆ ಬರಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಮೂರು ಜನರ ನಮ್ಮ ನಡೆ ನ್ಯಾಯಕ್ಕೆ ಬೇಡ ತಡೆ. ಹೋರಾಟ ಗಳೊಂದಿಗೆ ಚಲಿಸಬೇಕು. ದಯಮಾಡಿ ಎಲ್ಲರೂ 3 ಲೈನ್ನಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೇವೆ. ಬೇಕೇ ಬೇಕು, ಬೇಕೇ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಜನರಿಗಾಗಿ, ಜನರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಾಗಿ, ಜನರ ಮಧ್ಯ ಉಂಟಾಗುವ ವಿವಾದಗಳನ್ನು ಪರಿಹರಿಸಲಿಕ್ಕಾಗಿ ಮತ್ತು ಜನರು ಮತ್ತು ಸರ್ಕಾರದ ಮಧ್ಯ ಉಂಟಾಗುವ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಿ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದು ವಕೀಲರಿಗಾಗಲ್ಲ, ಅದು ಜನರಿಗಾಗಿ ಎಂಬತಕ್ಕಂಥ ವಿಚಾರವನ್ನು ಮೊದಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂವಿಧಾನದ ಆಶಯದ ಪ್ರಕಾರ ಜನರಿಗೆ ಹತ್ತಿರವಾಗಿ ನ್ಯಾಯ ವಿತರಣಾ ವ್ಯವಸ್ಥೆ ಇರಬೇಕು ಎಂಬತಕ್ಕಂಥದ್ದು. ಎಲ್ಲೆಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆ ಜನರಿಂದ ತುಂಬ ದೂರದಲ್ಲಿರುತ್ತೆ ಅಲ್ಲಿ ಜನರು ನ್ಯಾಯಾಲಯಗಳನ್ನು ಹತ್ತಿರ ಹೋಗೋದು ಮತ್ತು ತಮ್ಮ ಕಟ್ಟಳೆಗಳನ್ನು, ವಿವಾದಗಳನ್ನು ಪರಿಹರಿಸಿಕೊಳ್ಳತಕ್ಕಂಥ ವ್ಯವಸ್ಥೆ ಕಡಿಮೆ ಅಂತಕ್ಕಂಥದ್ದು ನಾವೆಲ್ಲ ಕಂಡು ನೋಡಿದ ವಿಚಾರ. ಉದಾಹರಣೆಗೆ ಹೇಳೋದಾದರೆ ಸುಪ್ರೀಂ ಕೋರ್ಟಿನ ಅರ್ಧದಷ್ಟು ಕೇಸುಗಳು ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದಿಂದ. ಅದು ಇಲ್ಲಿಂದ ಬೆಂಗಳೂರು ಮತ್ತು ಬೆಂಗಳೂರು ಸಿಟಿಯಿಂದ ಸ್ವಲ್ಪ ಹೋಗುತ್ತೆ, ಮಡ್ರಾಸ್ ಸಿಟಿಯಿಂದ ಸ್ವಲ್ಪ ಹೋಗುತ್ತೆ, ಬಾಂಬೆ ಸಿಟಿಯಿಂದ ಮತ್ತೆ ಹೋಗುತ್ತೆ. ಸಾಗರದಂಥ ಊರಿನಿಂದ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಕ್ಕಂಥ ಕಟ್ಟಳೆಗಳು
ಮೊಕದ್ದಮೆಗಳು ಭಾಳ ಕಡಿಮೆ. ಹಾಗೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ನ್ಯಾಯಾಲಯಗಳು ಜನರ ಹತ್ತಿರವಿದ್ದಾಗ ಆ ನ್ಯಾಯ ವಿತರಣೆ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ. ಎಲ್ಲ ತಮ್ಮ ತೊಂದರೆಗಳಿಗೂ ಕೂಡ ಜನರು ನ್ಯಾಯಾಲಯಗಳನ್ನು ಅಪ್ರೋಚ್ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಮೊದಲೇ 1990ರಿಂದಲೇ ಶುರುವಾಯಿತು ಹೈದರಾಬಾದ್, ಕರ್ನಾಟಕ ಮತ್ತು ಧಾರವಾಡದ ಭಾಗದ ಜನರ ಹೋರಾಟ. ಅದು 2008 ಹೊತ್ತಿಗೆ ಒಂದು ಹಂತಕ್ಕೆ ಬಂದು 2008ರಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಪೀಠ, ಧಾರವಾಡದಲ್ಲಿ ಒಂದು ಪೀಠ ಕೊಟ್ಟರು. ಆ ಭಾಗದ ಜನತೆಯ ಮೊಕದ್ದಮೆಗಳು ಅಲ್ಲಿ ಪೀಠಗಳನ್ನು ಕೊಟ್ಟ ಮೇಲೆ ಒಂದರ ಬೆಂಗಳೂರಿನಲ್ಲಿದ್ದಾಗ ಎಷ್ಟು ಕಟ್ಟಳೆಗಳು ಬೀಳ್ತಿತ್ತೋ ಅದರ 2ರಷ್ಟು ಕಟ್ಟಳೆಗಳು ಈಗ ಅಲ್ಲಿ ಬೀಳ್ತಾ ಇದ್ದಾವೆ. ಅದು ನಮ್ಮ ಸ್ಟ್ಯಾಟಿಸ್ಟಿಕ್ಸಿಂದ ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಹೈದರಾಬಾದ್, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೇಡಿಕೆಗಳು ಮುಗಿದ ಮೇಲೆ ಮಧ್ಯ ಕರ್ನಾಟಕದ ಬೇಡಿಕೆಯನ್ನು ಸರ್ಕಾರ ಪೂರೈಸಬೇಕಾಗಿತ್ತು. ಕಾರಣ ಮಧ್ಯ ಕರ್ನಾಟಕದ 5 ಜಿಲ್ಲೆಗಳು ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಮತ್ತು ಚಿತ್ರದುರ್ಗ, ಈ ಮಧ್ಯ ಕರ್ನಾಟಕದ ಈ ಭಾಗ ಸ್ವಾತಂತ್ರ್ಯ ನಂತರ ಅಂದರೆ ರಾಜ್ಯಗಳ ವಿಂಗಡಣೆ ಆದ ನಂತರದಲ್ಲಿ ಆ ಕಾಲದಿಂದಲೂ ಕೂಡ ತುಂಬ ವಂಚಿತವಾದಂಥ ಭೌಗೋಳಿಕ ಪ್ರದೇಶ. ಕರ್ನಾಟಕ ಅಪೆಲೇಟ್ ಟ್ರಿಬ್ಯುನಲ್ ಇರ್ಬೋದು, ಸೆಂಟ್ರಲ್ ಅಪೆಲೇಟ್ ಟ್ರಿಬ್ಯುನಲ್ ಇರ್ಬೋದು, ಮತ್ತು ಕಾರ್ಮಿಕ ನ್ಯಾಯಾಲಯ ಇರ್ಬೋದು, ಇವೆಲ್ಲದರೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಮಂಗಳೂರಿಗೆ ಕೊಡ್ತಾರೆ, ಬೆಳಗಾವಿ ಕೊಡ್ತಾರೆ, ಗುಲ್ಬರ್ಗ ಕೊಡ್ತಾರೆ, ಶಿವಮೊಗ್ಗ ಟೋಟಲಿ ಮರೆತು ಬಿಡ್ತಾರೆ. ಇದು ನಮ್ಮ ಜನಪ್ರತಿನಿಧಿಗಳ ನಿರ್ಲಿಪ್ತತೆಯೋ ಅಥವಾ ಜನರು ಈ ಬಗ್ಗೆ ತಮ್ಮ ಬೇಡಿಕೆಯನ್ನು ಮುಂದೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋ ಏನೋ ಯಾಕೋ ಒಂದು ಈ ಭಾಗದ ಭೌಗೋಳಿಕ ಮಧ್ಯಭಾಗ ಒಂದು ನೆಗ್ಲೆಕ್ಟೆಡ್ ಏರಿಯಾ ಅಂತ ನನ್ನ ಭಾವನೆ. ಆ ಕಾರಣಕ್ಕಾಗಿ ಈಗ ಇತ್ತೀಚೆಗೆ ಮಂಗಳೂರಿಗೆ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಗಳಿಗೆ ಒಂದು ಪೀಠವನ್ನು ಕೊಡಬೇಕು ಅಂತ ಸರ್ಕಾರ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ ವಿಚಾರ ಗೊತ್ತಾಗಿ ಅದು ಆ ರೀತಿಯ ಸಲ್ಲಿಸಿರ್ತಕ್ಕಂಥ ಪ್ರಸ್ತಾವನೆ ಅವೈಜ್ಞಾನಿಕ. ಈಗಾಗಲೇ ರೂಪಿಸಿಕೊಂಡ ಸೂತ್ರಗಳ ವ್ಯಾಪ್ತಿಯಲ್ಲಿ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಈಗಾಗಲೇ ನೀವು ಪ್ರಸ್ತಾವನೆ ಸಲ್ಲಿಸಿದ ಪ್ರಸ್ತಾವನೆಯನ್ನು ಹಿಂಪಡೆದು ಮತ್ತೆ ನಮ್ಮ ಮತ್ತು ಮಂಗಳೂರಿನವರ ಬೇಡಿಕೆಯನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಮತ್ತೊಮ್ಮೆ ನೀವು ಪ್ರಸ್ತಾವನೆಯನ್ನು ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಬೇಕು ಎಂಬತಕ್ಕಂಥದ್ದು ನಮ್ಮ ಬೇಡಿಕೆ. ಈ ಬೇಡಿಕೆಯನ್ನು ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೇವೆ. ಅವರ ಪ್ರತಿಕ್ರಿಯೆಯನ್ನು ನೋಡಿ ಅವಲೋಕನೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಳ್ತೇವೆ. ನಮ್ಮ ಮಧ್ಯ ಕರ್ನಾಟಕದ ಬೇಡಿಕೆ ನಮ್ಮ ಹಕ್ಕು, ಇದು ಜನರ ಹಕ್ಕು. ಇದು ಈ ಬೇಡಿಕೆ ಈಡೇರೋವರೆಗೂ ಕೂಡ ಈ ಹೋರಾಟ ಮುಂದುವರ್ಕೊಂಡು ಹೋಗ್ತದೆ. ನಾವು ಕೈಬಿಟ್ಟರೂ ಜನ ಕೈಬಿಡೋದಿಲ್ಲ. ನಾವು ಧ್ವನಿ ಮಾತ್ರ ಅವರಿಗೆ ನಾಯಕತ್ವ ನೀಡ್ತಕ್ಕಂಥ ಕೆಲಸ ಮಾತ್ರ ನಮ್ಮದು. ಅದನ್ನು ನಾವು ಮಾಡ್ತಾ ಹೋಗ್ತೇವೆ ನಿರಂತರವಾಗಿ. ಎಲ್ಲಿವರೆಗೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮಗೆಲ್ಲ ಸಹಕಾರ ನೀಡಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ನಾಗರಿಕರು, ವಕೀಲರ ಸಂಘದವರು ಮತ್ತು ಜನರ ಹಕ್ಕುಗಳ ಸಾಧನೆಗಾಗಿ, ರಕ್ಷಣೆಗಾಗಿ ರೂಪಿತುಕೊಂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿಯನ್ನು ನಿರ್ವಹಿಸಿ ಇವತ್ತು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಂದಿಸ್ತೇನೆ. ನಮಸ್ಕಾರ. ಹಾಗೆ ಮಾಧ್ಯಮದವರು ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಅವರು ಸಹಕಾರ ಇಲ್ಲದೇ ಇದ್ದರೆ ನಮ್ಮ ಯಾವ ಕೂಗು ಯಾರಿಗೂ ಕೇಳೋದಿಲ್ಲ. ನಮ್ಮ ಕೂಗನ್ನು ಸರ್ಕಾರಕ್ಕೆ, ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಮಾಧ್ಯಮದವರಿಗೂ ನಿಮಗೂ ಮತ್ತೊಮ್ಮೆ ವಂದಿಸ್ತೇನೆ. ನಮಸ್ಕಾರ. ಈ ದಿನ ನಮ್ಮ ವಕೀಲರ ಸಂಘದ ನೇತೃತ್ವದಲ್ಲಿ ನಾವು ಏನು ಈಗ ಸುಮಾರು 15 ದಿನಗಳಿಂದ ನಿರಸನ ಕೂತು ಪ್ರತಿಭಟನೆಯನ್ನು ಮಾಡ್ತಿದ್ವೋ ಅದನ್ನು ಮುಂದುವರಿದ ಭಾಗವಾಗಿ ಈ ದಿನ ನಾವು ಜಾಥಾ ಆಂದೋಲನವನ್ನು ನಮ್ಮ ನ್ಯಾಯಾಲಯದ ಸಂಕೀರ್ಣದಿಂದ
ಹೊರಟು ಒಂದು ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಇಂಥ ಜಾಥಾ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಎಲ್ಲ ರಾಜ್ಯ ರೈತ ಸಂಘಗಳು, ವಿವಿಧ ದಲಿತ ಸಂಘರ್ಷ ಸಂಘಟನೆಗಳು, ಚೇಂಬರ್ ಆಫ್ ಕಾಮರ್ಸ್, ನಾಗರಿಕ ಹಿತರಕ್ಷಣಾ ವೇದಿಕೆ ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಇನ್ನಿತರ ಕಾರ್ಮಿಕ ಸಂಘಟನೆಗಳು, ರಾಷ್ಟ್ರಭಕ್ತರ ಬಳಗ ಹಾಗೂ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದ್ರು. ಮತ್ತು ಜಾಥಾ ಸುಮಾರು 3,000 ರಿಂದ 4,000 ಜನ ಸೇರಿ ಜಾಥಾ ಯಶಸ್ವಿಯಾಗಿದೆ. ಈ ಒಂದು ಈ ಜಾಥಾದ ಒಂದು ಮೂಲ ಉದ್ದೇಶ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು, ಅಂದರೆ ಮಧ್ಯ ಕರ್ನಾಟಕ ಭಾಗವಾದ ಶಿವಮೊಗ್ಗ ಜಿಲ್ಲೆಯಲ್ಲೇ ಸಂಚಾರಿ ಹೈಕೋರ್ಟ್ ಪೀಠವನ್ನು ಸ್ಥಾಪನೆ ಮಾಡಬೇಕು. ಮತ್ತು ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ಒಳಗೊಂಡಂಥ ಮಧ್ಯ ಕರ್ನಾಟಕಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬೇಕು. ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ನಮ್ಮ ಸಾರ್ವಜನಿಕ ಪ್ರತಿನಿಧಿಗಳ ಒಪ್ಪಿಗೆ ಇಲ್ಲದೆ, ಸಾರ್ವಜನಿಕರ ಒಪ್ಪಿಗೆ ಇಲ್ಲದೆ ಮತ್ತು ವಕೀಲರ ಸಂಘದ ಒಪ್ಪಿಗೆ ಇಲ್ಲದೆ ಮಂಗಳೂರು ಪೀಠಕ್ಕೆ ಸೇರಿಸಿದ್ದನ್ನು ವಿರೋಧಿಸಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು ನಮಗೆ ಸಹಕಾರ ಮಾಡಿದ್ದಾವೆ. ಆದ್ದರಿಂದ ಈ ಹೋರಾಟ ಭಾಗಶಃ ಯಶಸ್ವಿಯಾಗಿದೆ ಮತ್ತು ಈ ಹೋರಾಟದ ಮೂಲಕ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೀವಿ. ನಮ್ಮ ಹೋರಾಟ ಸ್ವರೂಪವನ್ನು ನಮ್ಮ ಸರ್ಕಾರಕ್ಕೆ ಅರ್ಥೈಸಿ ತಿಳಿಸಿ, ಒಂದು ವೇಳೆ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ನಮಗೆ ನಾವು ಏನು ಬೇಡಿಕೆ ಹೇಳಿದ್ದೀವಿ ಅದನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮುಂದುವರಿದ ಭಾಗವಾಗಿ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ಕೇಳ್ತೇನೆ. GR ರಾಘವೇಂದ್ರ ಸ್ವಾಮಿ, ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ ಹಾಗೂ ಹೈಕೋರ್ಟ್ ಸಂಚಾರಿ ಪೀಠದ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ.